ನಿಜ ಗೊತ್ತಾಗತ್ತೆ ಅಂತ ಎಷ್ಟೋ ಆಸೆ ಇಟ್ಕೊಂಡ್ ಬಂದಲ್ಲ ಬಾವ, ಆದ್ರೆ ಎಷ್ಟೇ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಇದ್ದಾನಲ್ಲ. ಅಷ್ಟು ಸುಲಭವಾಗಿ ಎಲ್ಲಿ ಹೇಳ್ತಾನೆ ವೈದೇಹಿ? ಎಷ್ಟು ಹಿಂಸೆ ಕೊಟ್ರು ಹೇಳ್ತಾ ಇಲ್ಲ ಅಂತಂದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಬಾವ. ಆ ಆಭರಣಗಳು ಸಿಗದೆ ಹೋದ್ರೆ ಆ ಶಾಪನ ಮಗುಗೆ ಯಾವ್ದೋ ಗಂಡಾಂತರದ ರೂಪದಲ್ಲಿ ತೊಂದ್ರೆ ಕೊಟ್ಟೆ ಕೊಡತ್ತೆ. ಇವಾಗ ಹೇಗ್ ಬಾವ? ಅಷ್ಟಕ್ಕೂ ಆ ಆಭರಣ ಎಲ್ಲಿದೆ ಅಂತ ವಾಲಿ ಗೊತ್ತಿದ್ಯಾ? ತಿಳ್ಕೊಳ್ಳೋಂತ ಅವಕಾಶ ಇದೆ ವೈದೇಹಿ. ನಮ್ಮನೆಯವ್ರಿಗೆ ಬಿಟ್ರೆ ಹೊರಗಡೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲ. ಮನೇಲಿರೋರ್ ಮೇಲೆ ಅನುಮಾನ ಪಡಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಬರೋ ಮೊದಲನೇ ವ್ಯಕ್ತಿ ಈ ವಾಲಿನೇ. ಹಾಗಾದ್ರೆ ಅಷ್ಟೆಲ್ಲ ತೊಂದರೆ ಕೊಟ್ರು ಯಾಕೆ ಹೇಳ್ತಾ ಇಲ್ಲ? ಅಷ್ಟು ಚಿನ್ನನ ಈಸಿಯಾಗಿ ಕೊಡಲ್ಲ ವೈದೇಹಿ. ಜೊತೆಗೆ ತಾವೇ ಕದ್ದಿದ್ದೀವಿ ಅಂತ ಯಾರು ಒಪ್ಕೊಳ್ಳಲ್ಲ ಅಲ್ವಾ? ಅದಕ್ಕೆ ಬಾಯಿ ಬಿಡ್ತಿಲ್ವೇನೋ ಅನ್ಸುತ್ತೆ. ಒಂದು ವೇಳೆ ವಾಲಿ ಅಲ್ಲದೆ ಹೋದ್ರೆ ನಾವು ಅನುಮಾನ ಪಡೋ ಲಿಸ್ಟಲ್ಲಿ ಒಂದ್ ಹೆಸರು ಕಡಿಮೆ ಆಗುತ್ತೆ ಹೊರತು ನಮ್ಮ ಪ್ರಯತ್ನ ಅಂತೂ ನಿಲ್ಲಲ್ಲ. ನನಗೆ ಯಾಕೋ ವಾಲಿ ಸತ್ತು ಹೋಗೋ ಹಾಗಿದ್ದಾನೆ ಅನ್ಸುತ್ತೆ. ವೈದೇಹಿ, ಅವನಷ್ಟು ಈಸಿಯಾಗಿ ಸಾಯಲ್ಲ. ನನಗೇನೋ ಖಚಿತವಾಗಿ ಅವನೇ ಕಳ್ಳ ಅಂತ ಅನಿಸ್ತಾ ಇದೆ. ಇವತ್ತಿಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಡಿದ್ದು. ಬಾಯಿ ಬಿಡ್ಲೇಬೇಕಲ್ಲ ಅವನು. ನಾಗಸಾಧುಗಳು ಹೇಳಿದ ಮತ್ತೆ ಕೇಳಿಸ್ಕೊಂಡೆ ಅಲ್ಲ? ನಮ್ಮಿಂದನೇ ಅಖಂಡ ದೀಪ ಬೆಳಗಿದ್ದು, ನಮ್ಮಿಂದನೇ ಆ ನೆಲಮಾಳಿಗೆ ತೆರೆದುಕೊಂಡಿದ್ದು, ನಮ್ಮಿಂದನೇ ಆ ಆಭರಣಗಳು ಸಿಗುತ್ತೆ. ನಮ್ಮಮ್ಮನ ಮನೆಯಿಂದ ನಮ್ಮನೆಗೆ ವಾಪಸ್ ಹೋಗೋ ಅಷ್ಟ್ರಲ್ಲಿ ನಿಜ ಗೊತ್ತಾಗ್ಬೇಕು ಬಾವ. ಯಾವ ಭಯನೂ ಇಲ್ಲದೆ ನಾವು ಮನೆ ಕಾಲಿಡ್ಬೇಕು. ಯಾವ ಆಭರಣಗಳಿಂದ ದೇವ್ರಿಗೆ ಅಲಂಕಾರ ಮಾಡಿದ್ರೆ ನಾವು ಶಾಪದಿಂದ ವಿಮೋಚನೆ ಹೊಂತೀವೋ ಆ ಆಭರಣ ನಮ್ಮ ಹತ್ರ ಇಲ್ಲ, ಯಾರೋ ಕದ್ಕೊಂಡು ಹೋಗಿದ್ದಾರೆ. ವಾರಸತ್ವ ಸಂಪತ್ತು ಸಿಕ್ಕಿದೆ ಅಂತ ಹೇಳಿದ್ನಲ್ಲ, ಅದು ಸುಳ್ಳೆ. ಏನು ಅಂದ್ರೆ ಹಾಲು ತಗೊಳ್ಳಿ. ಏನು ಅಂದ್ರೆ ಏನ್ರಿ ಇಷ್ಟ ಆಳ್ವಾಗಿ ಯೋಚಿಸ್ತಾ ಇದ್ದೀರಾ? ದಶರಥ, ಯಾಕೋ ಈಗ ಸುಮ್ ಕೂತಿದ್ಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ಶಾಪ ಕಳೆದು ಹೋಗಿದೆ. ಮುಂದಿನ ತಲೆಮಾರು ಚೆನ್ನಾಗಿರುತ್ತೆ ಅನ್ನೋ ಖುಷಿ ಬರೀ 2 ದಿನಕ್ಕೆ ಮುಗಿಯೋ ಹಾಗಿದೆಯಲ್ಲಮ್ಮ. ಹಾಗೆಲ್ಲ ಏನೂ ಆಗಲ್ಲ ಕಣೋ, ನನಗೆ ನಂಬಿಕೆ ಇದೆ. ಹೌದು ರೀ, ಯಾರೋ ಯಾವಾಗ್ಲೋ ಮಾಡಿರೋ ಪಾಪದ ಫಲವಾಗಿ ದೇವ್ರು ಶಾಪದ ಹೆಸರಲ್ಲಿ ಹೊಟ್ಟೆಲಿರೋ ಎಳೆ ಮಗುನ ಬಲಿ ತಗೋತಾನ. ನಾನ್ ಬೇಡ ಅಂತ ಆ ವೈದೇಹಿಗೆ ಜವಾಬ್ದಾರಿ ಒಪ್ಸಿದ್ರಲ್ಲ, ರಿಸಲ್ಟ್ ಹೀಗೆ ಬರುತ್ತೆ. ಆ ಶಾಪ ಎಲ್ಲೂ ಹೋಗಲ್ಲ. ನನ್ ಮೂಲಕನೇ ಮಗುನ ಬಲಿ ತಗೊಳುತ್ತೆ, ನೋಡ್ತಾ ಇರಿ. ಮಗು ವಿಷಯದಲ್ಲಿ ಪ್ರತಿ ಕ್ಷಣ ನಾವು ಹುಷಾರಾಗಿರ್ಬೇಕು ಕೌಸಲ್ಯ. ಡಾಕ್ಟರ್ ಮತ್ತೆ ಯಾವಾಗ ಬರ್ತೀನಿ ಅಂತ ಹೇಳಿದ್ರು? ನಾಳೆನೇ ಬರ್ತೀನಿ ಎಂದಿದ್ದಾರೆ ರೀ. ಆದ್ರೆ ವೈದೇಹಿ ಅಲ್ಲಿಗೆ ಹೋಗಿದ್ದಾಳಲ್ಲ. ಹಾಗಿದ್ರೆ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಖಂಡಿತ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಏನಾಗುತ್ತೆ? ಏನೋ ಗೊತ್ತಿಲ್ಲ ಅಜ್ಜಿ. ಶಾಪ ಪಾಪ ಅಂತೇನೋ ಹೇಳ್ತಿದ್ದೀರಲ್ಲ, ಅಪಾಯ ಎಲ್ಲಿಂದಾದ್ರೂ ಯಾವ ರೂಪದಲ್ಲಾದ್ರೂ ಬರ್ಬೋದು. ನಾಳೆ ಖಂಡಿತ ಡಾಕ್ಟರ್ ಹೋಗ್ಬೇಕು. ಹೊಟ್ಟೆಲಿರೋ ಮಗುನ ಚೆಕ್ ಮಾಡೋದಕ್ಕಲ್ಲ, ಅಷ್ಟಕ್ಕೂ ಮಗುನೇ ಇಲ್ಲ, ಅಬೋರ್ಟ್ ಆಗಿದೆ ಅಂತ ಹೇಳೋದಕ್ಕೆ ಡಾಕ್ಟರ್ ಹೋಗ್ಲೇಬೇಕು. ಹಲೋ ಅಜ್ಜಿ. ಕೈಗೆ ಕಲೆ ಅಂಟದಿರೋ ಹಾಗೆ ಕೆಲಸ ಮುಗ್ಸೋಣ ಅಂದ್ರೆ ನೀನಿದ್ಯಾವ್ದೋ ಔಷಧಿ ಕಳ್ಸಿದ್ಯಲ್ಲಮ್ಮ. ಅದರಿಂದ ಕೆಲಸ ಆಗುತ್ತೆ ಅಜ್ಜಿ. ಅದನ್ನ ಕುಡಿದ್ರೆ ವೈದೇಹಿ ಹೊಟ್ಟೆಯಲ್ಲಿ ಆ ಮಗು ಸತ್ತೋಗತ್ತೆ. ಆದ್ರೆ ಆಮೇಲೆ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗ್ಬಿಡತ್ತಲ್ಲಮ್ಮ. ಏನು ಗೊತ್ತಾಗಲ್ಲ ಅಜ್ಜಿ. ಅದೇನ್ ಗೊತ್ತಾ, ವಿಟಮಿನ್ ಸಿ ಟ್ಯಾಬ್ಲೆಟ್ಸ್. ಅದನ್ನ ಶಕ್ತಿಗೋಸ್ಕರ ತಗೋತಾರಲ್ಲಮ್ಮ.
ಒಂದು ಲಿಮಿಟಲ್ಲಿ ತಗೊಂಡ್ರೆ ಒಳ್ಳೇದಾಗತ್ತೆ. ಆದ್ರೆ ಗೊತ್ತಾಗಲ್ಲ ತಾನೇ. ಖಂಡಿತ ಯಾರಿಗೂ ಗೊತ್ತಾಗಲ್ಲ. ಫ್ರೂಟ್ ಜ್ಯೂಸ್ ಕುಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಯಾವ್ದಾರ ಹಣ್ಣಿನ ಜ್ಯೂಸಲ್ಲಿ ಆ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡ್ಕೊಡಿ. ಆಗ ನಮ್ಮಿಬ್ರು ಆಸೆನೂ ಈಡೇರತ್ತೆ. ಆ ವೈದೇಹಿ ಮಗು ಕೂಡ ಸಾಯುತ್ತೆ. ಹೌದು, ಯಾಕೆ ಹೇಗೆ ಮಾಡಬೇಕು ಅಯ್ಯೋ ಪಾಪ ಅಂತ ಯೋಚನೆ ಏನೂ ಇಲ್ಲ ಅಲ್ವಾ? ಅಯ್ಯೋ ಪಾಪನಾ? ಈಗ ನನ್ನ ಮಗ ಅಯ್ಯೋ ಪಾಪ ಅನ್ಕೊಂಡು ಅವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೇನೆ ನನ್ನ ಮೊಮ್ಮಗಳಿಗೆ ಮನೇಲಿ ಜಾಗ ಇಲ್ದಿರೋ ಹಾಗಾಯ್ತು. ನಾನು ಅವಳನ್ನ ಸಂತೋಷವಾಗಿರಕ್ ಬಿಡ್ತೀನಾ? ಅವಳನ್ನ ಅಳಿಸೋದಿಕ್ಕೆ, ಅವಳಿಗೆ ನೋವು ಕೊಡೋದಿಕ್ಕೆ, ಸರ್ವನಾಶ ಮಾಡೋದಿಕ್ಕೆ ಸಿಗೋ ಯಾವ ಅವಕಾಶನೂ ಬಿಡಲ್ಲ. ನೀವ್ ಸೂಪರ್ ಅಜ್ಜಿ. ನೀವಿದೇ ಫೋರ್ಸಲ್ಲಿರಿ. ನಮ್ಮಿಬ್ರು ಕೆಲ್ಸನೂ ಬೇಗ ಮುಗಿಯತ್ತೆ. ಇವತ್ತೇ ಆ ಟ್ಯಾಬ್ಲೆಟ್ಸ್ನ ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಟ್ಬಿಡಿ. ಹಾ, ಹಾಗೆ ಆಗ್ಲಿ. ಏನೇ ವೈದೇಹಿ, ಬಾಣಂತನ ಮಾಡ್ತೀನಿ ಅಂತ ನಾನು ಹೇಳಿದ್ದಕ್ಕೆ ಬದಲಾಗಿದ್ದೀನಿ ಅನ್ಕೊಂಡೆ ಅಲ್ವಾ? ಅದು ಮೇಲ್ನೋಟಕ್ಕೆ ಮಾತ್ರನೇ. ಮನ್ಸಲ್ಲಿ ನನಗೆ ನಿನ್ ಮೇಲಿರೋ ದ್ವೇಷ ಹಾಗೇ ಇದೆ. 9 ತಿಂಗಳಲ್ಲಿ ಖಾಲಿ ಆಗ್ಬೇಕಾಗಿರೋ ನೀನ್ ಹೊಟ್ಟೆ 3 ತಿಂಗಳಿಗೆ ಖಾಲಿ ಮಾಡಿಸ್ತೀನಿ. ಹಾ